ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಫಿಟ್ನೆಸ್ ಮಂತ್ರ. ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ಫ್ರೈಡೇ, ಟುಡೇ ಇಸ್ ಆರ್ಮ್ಸ್ ಡೇ. ಎಲ್ರಿಗೂ ಇಷ್ಟ ಬೈಸಿಪ್ಸ್ ಅನ್ನೋದು. ಕಾಲೇಜ್ ಬಾಯ್ಸಿಂದ ಹಿಡಿದು ಪ್ರತಿಯೊಬ್ಬರಿಗೂ ಮುದುಕರವರೆಗೂ ಹಿಂಗಂತ ನೋಡಿ ನನ್ನ ತೋಳು ಗೊತ್ತಿಲ್ಲ, ಸಾಧುಕ್ ಹೋಗಿಲ್ಲ ಸರ್ ಹಿಂಗಂತಾರೆ. ಇದು ತೋಳಲ್ಲ, ತೊಲೆ ಅಂತ. ಸೊ ಇವತ್ತಿನ ಎಕ್ಸಸೈಸ್ ಬಂದ್ಬಿಟ್ಟು ಬೈಸಿಪ್ಸ್. ಅಗೇನ್ 4ರಿಂದ 5 ವೇರಿಯೇಷನ್ ಮಾಡೋಣ. ಸೊ ಲೆಟ್ ಮಿ ಬಿಗಿನ್ ವಿತ್ ದ ಫಸ್ಟ್ ವೇರಿಯೇಷನ್, ಆರ್ಮ್ಸ್. ಸೊ ಡಂಬಲ್ ಆಲ್ಟರ್ನೇಟ್ ಡಂಬಲ್ ಕರ್ಲ್ ಮಾಡೋಣ. ಸೊ ನಾನು 5 kg ಡಂಬಲ್ಸಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಬೈಸಿಪ್ಸ್ ತುಂಬ ಫೇವರ್ ಎಲ್ರಿಗೂ ಕೂಡ. ಸೊ ಅದನ್ನು ಕ್ಲೀನಾಗಿ ಪ್ರಾಪರಾಗಿ ಪ್ರೋಟೋಕಾಲಲ್ಲಿ ಪ್ರಾಪರ್ ಪೊಸಿಷನಲ್ಲಿ ಮಾಡಿದ್ರೆ ಬೇಗ ಗ್ರೋ ಆಗುತ್ತೆ, ಬಿಕಾಸ್ ಇಟ್ಸ್ ಸ್ಮಾಲ್ ಮಸಲ್. ಲೆಟ್ ಮಿ ಬಿಗಿನ್. ಸೊ 15 ಕೌಂಟ್ಸ್ ಮಾಡೋಣ. ಇದು ಆಲ್ಟರ್ನೇಟ್ ಡಂಬಲ್ ಕರ್ಲ್ ಅಂತಾರೆ ಇದಕ್ಕೆ. 2 3 4 ಬೈಸಿಪ್ಸ್ ಸ್ವಲ್ಪ ಯಾವಾಗಲೂ ನೋಡ್ಕೊಂಡು ಮಾಡಿದ್ರೆ ಒಂಥರ ಮಜಾ, ಇಲ್ಲಾಂದರೆ ಏನು ಅನ್ಸಲ್ಲ. 6 ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ ಕಾಲೇಜ್ ಡೇಸಲ್ಲಿ ನನಗೆ ಫೇವ್ರೇಟ್ ಮಸಲ್ ಅಂದರೆ ಇದೆ, ಬಿಕಾಸ್ ನಾನು ನ್ಯಾಚುರಲ್ ಆಗೇ ಬಂದುಬಿಟ್ಟು ಅದಕ್ಕೆ ಫೇವ್ರೇಟ್ ಮಸಲ್ ಆಯಿತು. 8 9 10 ಸ್ವಲ್ಪ ಸ್ಲೋ ಆಗಿ ಬಿಡಬೇಕು ಈ ಥರ. ಅಗೇನ್ 11 12 13 14 15. ಎಲ್ರಿಗೂ ಹೇಳ್ತಾರೆ ನನ್ನ ರೈಟ್ ಆರ್ಮ್ಸು ತುಂಬ ಹ್ಯೂಜ್ ಇದೆ ಬ್ರೋ, ನನಗೆ ಲೆಫ್ಟ್ ಆರ್ಮ್ಸು ಸ್ವಲ್ಪ ವೀಕ್ ಇದೆ, ಯಾಕೆ ಏನು ಮಾಡಬೇಕಂದ್ರೆ ಸಿಂಪಲ್ ಏನಿಲ್ಲ. ಈಗ ನಾನು 15 ಕೌಂಟ್ಸ್ ಮುಗಿಸಿದೆ. ಸೊ ಲೆಫ್ಟ್ ಆರ್ಮಲ್ಲಿ ಅನದರ್ 1 to 3 ಕೌಂಟ್ಸ್ ಎಕ್ಸ್ಟ್ರಾ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್. ಇದು ಏನಕ್ಕೆ ಅಂತ ಹೇಳ್ತೀನಿ, ಬಿಕಾಸ್ ಬೇಸಿಕಲಿ ಬೀಂಗ ನಾವು ಕಾಮನ್ ಮ್ಯಾನ್, ಹ್ಯೂಮನ್ಸ್ ಏನು ಮಾಡ್ತೀವಿ, ಪ್ರತಿಯೊಂದಕ್ಕೂ ನಾವು ಅವ್ರ ಬಲ್ಗಡೆ ಕೈ ಯೂಸ್ ಮಾಡ್ತೀವಿ. ಹಾಯ್ ಬ್ರೋ, ಬ್ರಷ್ ಮಾಡೋದು, ಸೊ ಪ್ರತಿಯೊಂದು ಊಟ ಮಾಡೋದು, ಚಂಬೆತ್ಕೊಳ್ಳೋದು, ಅಥವಾ ಏನೋ ಒಂದು ಬೇಸಿಕ್ ಆ್ಯಕ್ಟಿವಿಟಿನ ನಾವೇನು ಮಾಡ್ತೀವಿ, ರೈಟ್ ಹ್ಯಾಂಡ್ ಯೂಸ್ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಓನ್ಲಿ ಫಾರ್ 2-3 ಥಿಂಗ್ಸ್, ಅದು ನಿಮಗೂ ಗೊತ್ತು, ನಾನು ಹೇಳಬೇಕಿಲ್ಲ. ಸೊ ರೈಟ್ ಹ್ಯಾಂಡು ಏನಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ, ಅದರಿಂದ ನಮಗೆ ತುಂಬ ಪವರ್ ಇರುತ್ತೆ. ಈಗ ಲೆಫ್ಟ್ ಹ್ಯಾಂಡ್ ರಿಟರ್ನ್ ಅಂತಾರೆ ಕೆಲವರು, ಲೆಫ್ಟ್ ಹ್ಯಾಂಡಿ ಇವಳು ಲೆಫ್ಟ್ ಹ್ಯಾಂಡಿ. ಸೊ ಅವರು ಬೇಸಿಕಲಿ ಏನಂದರೆ ಕಾಮನ್ ನೇಚರ್ ಫ್ರಮ್ ಬಾರ್ನ್ ಹುಟ್ಟಿದಾಗಿಂದನೂ ಅವ್ರಿಗೆ ಲೆಫ್ಟಲ್ಲಿ ಸ್ವಲ್ಪ ಇಂಟೆನ್ಸ್ ಪವರ್ ಜಾಸ್ತಿ ಇರುತ್ತೆ. ಸೊ ಪರ್ಪಸ್ ಆಫ್ ಕೆಲವ್ರದ್ದು ಏನಂತ ಏನು ಹೇಳ್ತೀವಿ ನಾವು ಜನರಲಾಗಿ, ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಸಡನ್ನಾಗಿ ಬರೋದೇ ಇಲ್ಲ ಬ್ರೋ. ವಿಷಯ ಆಮೇಲೆ ಹೇಳ್ತೀನಿ. ಇದೇ ಹೇಳ್ತೀನಿ, ಅಭ್ಯಾಸ ಅಲ್ಲ ಬ್ರೋ, ಮ್ಯಾನುಫ್ಯಾಕ್ಚರಿಂಗ್. ಸೊ ಬೈ ಬರ್ತ್ ಅಂತಲೇ ಹೇಳೋಣ, ಬೇರೆ ವರ್ಡ್ ಬೇಡ. ಸೊ ಕೆಲವ್ರಿಗೆ ಲೆಫ್ಟ್ ಹ್ಯಾಂಡ್ ಜಾಸ್ತಿ ಪವರ್ ಇರುತ್ತೆ, ಬಟ್ ಪರ್ಸೆಂಟೇಜ್ ತುಂಬ ಕಮ್ಮಿ ಅಂತ ಹೇಳ್ಬೋದು. 98% ರೈಟ್ ಹ್ಯಾಂಡ್ ತುಂಬ ಪವರ್ಫುಲ್ ಪೀಪಲ್ ಇರ್ತಾರೆ, ಲೆಫ್ಟ್ ಹ್ಯಾಂಡ್ ಒಂದು 2 to 3% ಪೀಪಲ್ಸ್ ಜಾಸ್ತಿ. ಸೊ ಆದ್ದರಿಂದ ರೈಟ್ ಹ್ಯಾಂಡ್ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಲೆಫ್ಟ್ ಹ್ಯಾಂಡ್ ವೈಲ್ ಡೂಯಿಂಗ್ ಎಕ್ಸಸೈಸ್ ನಾನು ಕೆಲವರು ಹೇಳೋದಾದರೆ, ನನಗೆ ಲೆಫ್ಟ್ ಹ್ಯಾಂಡ್ ತುಂಬ ವೀಕ್ ಇದೆ, ಸೊ ಎಕ್ಸಸೈಸ್ ಮಾಡಿದೆ, ಇದು ಜಾಸ್ತಿ, ಇದು ಸಣ್ಣ ಇದೆ, ಇದು ದಪ್ಪ ಇದೆ, ಸೊ ಫೋಕಸ್ ಮಾಡಿ 1 to 3 ಕೌಂಟ್ಸ್ ಎಕ್ಸ್ಟ್ರಾ. ಸೊ ಇಟ್ ವಿಲ್ ಪ್ಯಾಚ್ ಅಪ್, ಇಟ್ ವಿಲ್ ಆ ಲೆವೆಲ್ಗೆ ಬರುತ್ತೆ. ಸೊ ಒಂದು ವೇರಿಯೇಷನ್ ಮುಗಿಸಿದ್ವಿ ಡಂಬಲ್ ಕರ್ಲ್ ಅಂತ. ಸೊ ಆಲ್ಟರ್ನೇಟಿವ್ ಡಂಬಲ್ ಕರ್ಲ್ ಮಾಡಿದ್ವಿ. 2ನೇ ವೇರಿಯೇಷನ್ ತೋರಿಸ್ಕೊಡ್ತೀನಿ. ಮೊದಲನೇ ವೇರಿಯೇಷನ್ ತೋರಿಸ್ಕೊಟ್ಟಿದ್ದನ್ನು 4 ಸೆಟ್ಸ್ ಮಾಡಿ 1 ವೇರಿಯೇಷನ್ನು. ಈಗ 2ನೇ ವೇರಿಯೇಷನ್ ಹೋಗೋಣ, ಹ್ಯಾಮರ್ ಡಂಬಲ್ ಕರ್ಲ್ ಅಂತ. ಸೊ ಲೆಟ್ ಮಿ ಬಿಗಿನ್, ಐಲ್ ಶೋ ಯು ವಿತ್ ದ ರೈಟ್. ಸೊ ಈ ಶೋನಲ್ಲಿ ನಿಂತ್ಕೊಂಡು ನಾನು ತೋರಿಸ್ತೀನಿ. ಸೊ 1 2 ಕೆಲವ್ರು ಮಾಡ್ತೀವಲ್ಲ, ಹೀಗೆ ಮಾಡ್ತೀವಿ. ಸೊ ಅದು ಯೂಸ್ ಇಲ್ಲ ಆ್ಯಕ್ಚುಲಿ. ಸೊ ನಿಮ್ಮ ಎಲ್ಬೋ ಕ್ಲೋಸಲ್ಲಿರಲಿ, ಹೋಲ್ಡ್ ಮಾಡಿ. 1 2 ಅಗೇನ್ ಸ್ಲೋ. ಸೊ 6 7 8 9 10 11 12 13, slow down, 14 15. ಸೊ ಎರಡನೇ ವೇರಿಯೇಷನ್ ಬೈಸೆಪ್ಸ್ ಮಾಡಿದ್ದೇವೆ. ಇದು ಹ್ಯಾಮರ್ ಕರ್ಲ್ ಅಂತ, ಆಲ್ಟರ್ನೇಟಿವ್ ಹ್ಯಾಮರ್ ಕರ್ಲ್ ಅಂತ.
ಇದನ್ನು ಕೂಡ 4 ಸೆಟ್ ಮಾಡಿ ಇಟ್ ವಿಲ್ ಹೆಲ್ಪ್ ಯು ವಿತ್ ಥಿಕ್ ಬೈಸಿಪ್ಸ್ ತೊಗೊಳ್ಳೋಕ್ಕೆ ಸಿಗಲಿಕ್ಕೆ. ಸೊ 3ನೇ ವೇರಿಯೇಷನ್ ಹೋಗೋಣ. ಲೆಟ್ಸ್ ಗೋ ಟು ಬಾರ್ಬೆಲ್ ಕರ್ಲ್ ಅಂತಲೇ ಹೇಳ್ಬೋದು ಇದನ್ನು ಕೂಡ ಇದರಲ್ಲಿ ವಾಯ್ಡ್ ಗ್ರಿಪ್ಪು, ಕ್ಲೋಸ್ ಗ್ರಿಪ್ಪು, ನ್ಯೂಟ್ರಲ್ ಗ್ರಿಪ್ ಅಂತ ತುಂಬ ಬರುತ್ತೆ. ಸೊ ಒಂದು ಬೆಸ್ಟ್ ಗ್ರಿಪ್ನ ನೀವು ಹೋಲ್ಡ್ ಮಾಡಿ. ನಾನು ಜಾಸ್ತಿ ಶೋಲ್ಡರ್ ಲೆವೆಲ್, ಎಲ್ಬೋಸ್ ಶೋಲ್ಡರ್ ಲೆವೆಲ್ನ ಗ್ರಿಪ್ ಯೂಸ್ ಮಾಡ್ತೀನಿ. ಸೊ ಲೆಟ್ ಮಿ ಬಿಗಿನ್ ವಿತ್ 3rd ವೇರಿಯೇಷನ್, ಬಾರ್ಬೆಲ್ ಕರ್ಲ್ ವಿತ್ ಕಂಫರ್ಟಬಲ್ ವೆಯ್ಟ್ಸ್. ನಾನು 5 kg ಈಚ್ ಸೈಡ್ ಹಾಕಿದ್ದೀನಿ. ಇದನ್ನು ಕೂಡ 15 ಕೌಂಟ್ಸ್ 4 ಸೆಟ್ ಮಾಡ್ತೀನಿ. 1 ಸೆಟ್ ತೋರಿಸ್ತೀನಿ, ಪೊಸಿಷನ್ ಫಾರ್ಮ್ ತೋರಿಸ್ತೀನಿ ಹೇಗೆ ಅಂತ. ಸೊ ದಿಸ್ ಇಸ್ ಬೇಸಿಕ್ ಫಾರ್ಮ್ ಆಫ್ ಬಾರ್ಬೆಲ್ ಕರ್ಲ್. ನಾನು ಶೋಲ್ಡ್ರ್ ಬಾರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಬೈಸಿಪ್ಸ್ ಬಾರೇ ಬರೋದು ಸಪ್ರೇಟಾಗಿ ಅದನ್ನು ಯೂಸ್ ಮಾಡಿ. ಬಿಕಾಸ್ ನನ್ನ ಆರ್ಮ್ಸ್ ಯೂಸ್ ಇರೋದ್ರಿಂದ ನಾನು ಶೋಲ್ಡ್ರ್ ಬಾರ್ಗಳನ್ನ ಯೂಸ್ ಮಾಡ್ತೀನಿ. ನೀವು ಬೈಸಿಪ್ಸ್ ಬಾರ್ನ ಯೂಸ್ ಮಾಡಿ. ಓಕೆ, 15 ಕೌಂಟ್ಸ್ ಮಾಡೋಣ. ಸೊ ಯಾವುದೇ ಕಾರಣಕ್ಕೂ ಈ ಪೊಸಿಷನ್ ಬಿಟ್ಟು ಚೇಂಜ್ ಮಾಡಬೇಡಿ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ, ಸೊ ಥೈಸಿಂದನೂ ಪುಷ್ ಮಾಡ್ತಾರೆ, ಅಗೇನ್ ಬಾಡಿಯಿಂದನೂ ಪುಷ್ ಮಾಡ್ತಾರೆ. ಇದು ತುಂಬ ರಾಂಗ್. ಓಕೆ, ಸೊ ಬೇಸಿಕ್ ಪ್ರಾಪರ್ ರೈಟ್ ಫಾರ್ಮ್ ಈಸ್ ದಿಸ್: 2, 3, 4, 5, 6, 7, 8, 9, 10. Slow down. 12. So 12 counts ಮಾಡಿದ್ದೀನಿ ನಾನು. ಸೊ 4 sets ಮಾಡಿ. ಸೊ ಆಲ್ರೆಡಿ ಇಟ್ಸ್ ಪಂಪ್ಡ್. ಸೊ 12 ಕೌಂಟ್ಸ್ ಮಾಡಿ 4 sets ಮಾಡಿ. ನಾನೀಗ 3rd ವೇರಿಯೇಷನ್ ತೋರಿಸ್ಕೊಟ್ಟಿದ್ದೀನಿ. ಸೊ ಅಗೇನ್ ಇವತ್ತು ಫ್ರೈಡೇ ನಾವು ಬೈಸೆಪ್ಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು 3 ವೇರಿಯೇಷನ್ ಮುಗಿಸಿದ್ದೀವಿ. ಒಂದು ಸ್ಟ್ಯಾಂಡಿಂಗ್ ಆಲ್ಟರ್ನೇಟ್ ಡಂಬಲ್ ಕರ್ಲ್, 2 ಸ್ಟ್ಯಾಂಡಿಂಗ್ ಹ್ಯಾಮರ್ ಆಲ್ಟರ್ನೇಟ್ ಡಂಬಲ್ ಅಂತ ಹೇಳ್ಬೋದು, 3ನೇದು ಬಾರ್ಬೆಲ್ ಕರ್ಲ್ ಅಂತ ಹೇಳ್ಬೋದು, 3ನೇದು. 4ನೇದು ನಾನು ತೋರ್ಸೋಕೆ ಹೊರಟಿರೋದೀಗ ಕಾನ್ಸಂಟ್ರೇಷನ್. ಎಲ್ರಿಗೂ ಗೊತ್ತು ಅರ್ನಾಲ್ಡ್ ಕಾನ್ಸಂಟ್ರೇಷನ್ ಹಿಂಗೆ ಮಾಡ್ತಾರೆ ಅಂತ. ಬಟ್ ನೀವು ಅರ್ನಾಲ್ಡ್ ಥರ ಮಾಡೋಕ್ಕೆ ಹೋಗ್ಬಿಡಿ. ಅವ್ರಿಗೆ ತುಂಬ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರು ಕರೆಕ್ಟಾಗಿ ಪೀಕಲ್ಲಿ ಬೈಸಿಪ್ಸ್ ಪೀಕಲ್ಲಿ ಫುಲ್ ಆ್ಯಂಡ್ ಪುಷ್ ಮಾಡ್ತಾರೆ. ನಾನು ಸಿಟ್ಟಿಂಗ್ ಕಾನ್ಸಂಟ್ರೇಟ್ ಕರ್ಲ್ ತೋರಿಸ್ತೀನಿ. ಅದು ಈಸಿ ಆಗುತ್ತೆ. ಸ್ವಲ್ಪ ಕೆಲವರು ಮಾಡೋದು ರಾಂಗ್ ಇರುತ್ತೆ, ಒಂದು 80%. ಕರೆಕ್ಟ್ ಮಾಡ್ಕೊಳ್ಳಿ ಇಫ್ ಯು ವಾಂಟ್ ಟು ಕರೆಕ್ಟ್. ಸೊ ಬೈಸಿಪ್ಸ್ 4ನೇ ವೇರಿಯೇಷನ್ ಮಾಡೋದಕ್ಕೆ ಹೊರಟಿದ್ದೀವಿ ನಾವು. ಸೊ ಇದು ಕಾನ್ಸಂಟ್ರೇಷನ್ ಕರ್ಲ್ ಅಂತ ಹೇಳ್ಬೋದು. ಐ ಹೋಪ್ ತುಂಬ ವೀಡಿಯೋಸ್ ನೋಡ್ತೀರಾ, ತುಂಬ ವೀಡಿಯೋಸಲ್ಲಿ ಕಾನ್ಸಂಟ್ರೇಷನ್ ಕರ್ಲ್ನ ಕಲ್ತಿದ್ರು ನೀವು ರೈಟಾಗಿ ಕೆಲವರು ಮಾಡ್ತಿರಲ್ಲ. ಆಲ್ಮೋಸ್ಟ್ ಅಲ್ಲಿ 70 to 80% ರಾಂಗ್ ಮೆಥಡಾಲಜಿ ಮಾಡ್ತಿರ್ತೀರ. ಸೊ ಲೆಟ್ ಮೀ ಟೀಚ್ ಯು ಆ್ಯಂಡ್ ಗೈಡ್ ಯು ರೈಟ್ ಫಾರ್ಮ್ ಹೇಗೆ ಕಾನ್ಸಂಟ್ರೇಷನ್ ಕರ್ಲ್ ಮಾಡಬೇಕು. ಸೊ ಲೆಟ್ ಮೀ ಚೆಕ್ಔಟ್. ಸೊ ಎಲ್ ಶೇಪಲ್ಲಿ ನಿಮ್ಮ ಲೆಗ್ ಈ ಪೋಸ್ಚರಲ್ಲಿರಬೇಕು. ಇದು ಬೇಸಿಕ್. ಓಕೆ, ಫಸ್ಟ್ ಥಿಂಗ್. ಸೊ ಇದಾದಮೇಲೆ ಸೊ ಲೆಫ್ಟ್ ಕಾಲನ್ನ ಹಿಂಗೆ ಇಟ್ಕೊಳ್ಳಿ. ಸಿಂಪಲ್. ಅಗೇನ್ ಇವಾಗ ನಮ್ಮ ಲೆಫ್ಟ್ ಲೆಗ್ಗು ಹೇಗೆ ಡ್ರಾಪ್ ಆಗಿದೆ ಅದಕ್ಕೆ ಸಪೋರ್ಟ್ ತೊಗೋಬೋದು. ಅದಕ್ಕೆ ಸಪೋರ್ಟ್ ತೊಗೊಂಡು ಡಂಬಲ್ ಹಾಗೆ ಇರಲಿ. ಸೊ ಯು ಕ್ಯಾನ್ ಕೀಪ್ ಯುವರ್ ಹ್ಯಾಂಡ್ಸ್ ಲೈಕ್ ದಿಸ್. ಓಕೆ, ಇದು ಬಿಗಿನರ್ಸ್ ಮಾಡುವಂಥದ್ದು. 3, 4 ಇದನ್ನು ಕೂಡ 15 ಕೌಂಟ್ಸ್ 4 sets ಮಾಡೋಣ. ಸೊ ಈಗ ನಾನು 1 set ತೋರಿಸ್ಕೊಡ್ತೀನಿ ಫಾರ್ಮ್ ಹೇಗೆ ಅಂತ. ಆಲ್ರೆಡಿ ಐ ಆಮ್ ಡನ್ ವಿತ್ 4 reps. 5, 6, 7, 8, 9, 10, 11, 12, 13, 14, 15. ಸೊ ಲೆಫ್ಟ್ ಆರ್ಮ್ಸ್ ಮುಗಿಸಿದ್ದೀನಿ. ಸೇಮ್ ರೈಟ್ ಆರ್ಮ್ಸಲ್ಲಿ ಮೆಥಡಾಲಜಿ, ಬಿಕಾಸ್ ನಾನು ಹೀಗೆ ಇಟ್ಕೋತೀನಿ. ಓಕೆ, ಫೈನ್, ತೊಂದರೆ ಇಲ್ಲ. ಸ್ವಲ್ಪ ಮುಂದಕ್ಕೆ ಬನ್ನಿ, ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಓಕೆ, ಲೆಟ್ಸ್ ಗೋ. ಇದು ಕೂಡ ಅಷ್ಟೇ. ನಿಮ್ಮ ಪರ್ಟಿಕ್ಯುಲರ್ ನೀ ಡ್ರಾಪ್ ಆಗಿರೋ ಸಲ್ಯೂಸ್ ಮಸಲ್ ಕಡೆ ನೀವು ನಿಮ್ಮ ರೈಟ್ ಎಲ್ಬೋನ ಅಥವಾ ನಿಮ್ಮ ಯಾವ ಪರ್ಟಿಕ್ಯುಲರ್ ಆರ್ಮ್ಸ್ ಲೆಫ್ಟ್ ಆರ್ ರೈಟ್ ಮಾಡ್ತಾ ಇದ್ದೀರಾ ಅದನ್ನು ಕರೆಕ್ಟ್ ಪ್ರೋಟೋಕಾಲ್ ಇಟ್ಕೊಂಡು ಮಾಡುವಂಥದ್ದು. ಸೊ ದಿಸ್ ಇಸ್ ಫೈನ್. 1, 2, 3, 4. ಹೋಲ್ಡ್ ಫಾರ್ ಅ ಸೆಕೆಂಡ್, 1 or 2 seconds ಹೋಲ್ಡ್ ಮಾಡಿ. ಸ್ಲೋ ಡೌನ್. 6, 7, 8, 9, 10, 5, 4,
3, ಸ್ವಲ್ಪ ಸ್ಲೋ ಆಗಿ 2, 1. ಸೊ ಪೇಸ್. ಸೊ ಇದು ಕಾನ್ಸಂಟ್ರೇಷನ್ ಕರ್ಲು. ಈಗ ನಾನು 1 ಸೆಟ್ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಮತ್ತೆ 4 ಸೆಟ್ ಮಾಡಬೇಕು, ಇನ್ನು 3 ಸೆಟ್ ಮಾಡಬೇಕು ನೀವು. ಸೊ 15 ಕೌಂಟ್ಸ್ ಇಂಟು 4 ಸೆಟ್ಸ್ ಮಾಡಿ. ವಾಲ್ಯೂಮ್ ಮಾಡ್ಕೋಬೇಕಾದ್ರೆ ಕೌಂಟ್ಸ್ನ 2 ಕಮ್ಮಿ ಮಾಡಿದ್ರೆ ಆ ಏನು ವಾಲ್ಯೂಮ್ ಮಾಡಿರೋ ವೆಯ್ಟ್ಸು ಕರೆಕ್ಟಾಗಿ ಆ ರೆಪ್ಸ್ಗೆ ರೀಚ್ ಆಗುತ್ತೆ. ಇಲ್ಲಾಂದರೆ 7, 6 ನಾನು 5 ಮಾಡಿದ ತಕ್ಷಣ ಡೈರೆಕ್ಟ್ ನಾನು 15 kg ಹೋದರೆ ದಟ್ ಈಸ್ ಟೂ ಮಚ್ ಯೂಸ್ಲೆಸ್ ಅಂತಲೇ ಹೇಳ್ಬೋದು. 5 ಆದಮೇಲೆ 2.5 ಬೆಟರು, 2.5, 7.5 ಆದಮೇಲೆ 10 ಬೆಟರು, 10 ಆದಮೇಲೆ 12.5 ಬೆಟರು. ಸೊ ದಿಸ್ ಇಸ್ ಅ ಥಿಂಗ್. ಲೆಟ್ಸ್ ಗೋ ಟು ಲಾಸ್ಟ್ ವೇರಿಯೇಷನ್, ಪ್ರೀಚರ್ ಕರ್ಲ್ ಅಂತಲೇ ಹೇಳ್ಬೋದು. ಬೈಸಿಪ್ಸಲ್ಲಿ ತುಂಬ ಒಳ್ಳೆ ಫುಲ್ನೆಸ್ಸು, ಒಳ್ಳೆ ಪಂಪಿಂಗ್ ಸಿಗಬೇಕು ಅಂದರೆ ಫಿನಿಷರ್ ಶುಡ್ ಬಿ ದೇರ್. ಯಾರಾದರೂ ಒಬ್ಬರು ಫಿನಿಷರ್ ಹೇಗಿರ್ತಾರೆ ಲೈಫಲ್ಲಿ ಹಾಗೆ. ಸೊ ಫಿನಿಷರ್ ಫಾರ್ ದ ಬೈಸಿಪ್ಸ್, ಪ್ರೀಚರ್ ಕರ್ಲ್. ಲೆಟ್ಸ್ ಗೋ. ಸೊ ಗಾಯ್ಸ್, ಆಲ್ರೆಡಿ ನಾವು 4 ವೇರಿಯೇಷನ್ ಮುಗಿಸಿದ್ದೀವಿ ಬೈಸಿಪ್ಸಲ್ಲಿ. ಸೊ 5ನೇ ಹಂತ ಬಂದಿದ್ದೀವಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪ್ರೀಚರ್ ಕರ್ಲ್ ಅಂತ ಹೇಳ್ಬೋದು. ಸೊ ತುಂಬ ಲೋಕಲ್ ಜಿಮ್ಸಲ್ಲಿ ಕೂಡ ಟೇಬಲಲ್ಲಿ ಕೂತ್ಕೊಂಡು ಬಾರ್ಬು ಅಥವಾ ಡಂಬಲ್ಸ್ನ ಹಾಕ್ಕೊಂಡು ಪುಲ್ ಮಾಡೋದು, ಇದು ಕೂಡ ಪ್ರೀಚರ್ ಕರ್ಲೆ. ಇದು ಮಿಷನರೀಸ್ ಪ್ರೀಚರ್ ಕರ್ಲ್ ಅಂತ ಹೇಳ್ಬೋದು. ಇದನ್ನು ಕೂಡ 5 ವೇರಿಯೇಷನ್ ಮಾಡೋಣ, ಅಥವಾ 4 ಸೆಟ್ ಮಾಡೋಣ. 4 ಸೆಟ್ಟು 15 ಕೌಂಟ್ಸ್ ಇಂಟು 4 ಮಾಡೋಣ. ಸೊ ಇದರಲ್ಲಿ ಏನಂತಂದರೆ ಒಳ್ಳೆ ಹಿಂಗೆ ಸಪೋಸ್ ರಾಗಿ ಮುದ್ದೆ ಅಂತ ಹೇಳ್ತಾರಲ್ಲ, ಆ ಟಿಪಿಕಲಾಗಿ ತುಂಬ ಗೇನ್ಸ್ ಆಗೋದುಂಟು. ಕೆಲವರು ಹೇಳ್ತಾರೆ ಐ ಡೋಂಟ್ ನೋ, ನಾನು ಅನ್ನ ಸಾಂಬಾರು ಮುದ್ದೆ ತಿಳಿದು ಬಾಡಿ ಬೆಳೆಸಿರೋದು ಅಂತ. ಅದೆಲ್ಲ ಆಗದಿರೋ ಕೆಲಸ. ಸೊ ಒಳ್ಳೆ ಪೌಷ್ಟಿಕ ಆಹಾರ ಕೊಡಲೇಬೇಕು. ಟೆಕ್ನಿಕಲಾಗೆ ಒಂದು ಒಳ್ಳೆ ನಾಲೆಡ್ಜಲ್ಲಿ ಇಟ್ಕೊಂಡು ಎಕ್ಸಸೈಸ್ ಮಾಡಿದ್ರೇ ಈ ರೀತಿಯಾಗಿ ಆಗೋದು. ಸೊ ಇದು ಬೇಸಿಕ್ ಪ್ಯಾಟ್ರನ್. ಲೆಟ್ಸ್ ಗೋ ಟು ಪ್ರೀಚರ್ ಕರ್ಲ್, 12 ಕೌಂಟ್ಸ್ ಇಂಟು 4 ಸೆಟ್ಸ್. ಸೊ ಲೆಟ್ಸ್ ಬಿಗಿನ್. ಸೊ ಎಲ್ಬೋನ ಸ್ವಲ್ಪ ಈ ಥರ ಓಪನ್ ಅಪ್ ಮಾಡಿಕೊಂಡು ನೀವು ಗ್ರಿಪ್ ಹೋಲ್ಡ್ ಮಾಡೋದ್ರಿಂದ ಸೊ ನಿಮಗೆ ಫುಲ್ ಫ್ಲೆಡ್ಜ್ ಏನಿದೆ ಇದು ಇಷ್ಟು ಡೆಪ್ತ್ ಇದೆಯಲ್ಲ, ಏನು ಆಲ್ಮೋಸ್ಟ್ ಒಂದು 1/2 ಇಂಚ್ ಅಥವಾ 1 ಇಂಚ್, ಒಂದು 6 ಇಂಚ್ ಇದೆ, ಸೊ 5 ಇಂಚ್ ಇದೆ. ಸೊ ಇದನ್ನು ಮಾಡೋದ್ರಿಂದ ಇಷ್ಟು ಫ್ಲೆಕ್ಸ್ ಮಾಡಿಕೊಂಡು ಪುಲ್ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಷನ್ ಸಿಗುತ್ತೆ. ಸೊ ಅದೇ ಥರ ರೈಟ್ ಆರ್ಮ್ಸ್ ಕೂಡ ಎಲ್ಲರೂ ಮಾಡ್ತಾರೆ. ಇದು ಲೋಕಲ್ ಜಿಮ್ಮಲ್ಲಿ ತುಂಬ ಜಾಸ್ತಿ ಮಾಡ್ತೀವಿ ಈ ಥರ ಎಲ್ಲ ಇಟ್ಕೊಂಡು ಒಬ್ಬರು ಸಪೋರ್ಟ್ ತೊಗೊಂಡು. ದಟ್ ಈಸ್ ಗುಡ್ ಹ್ಯಾಬಿಟ್, ತಪ್ಪೇನಿಲ್ಲ. 1, 2, then relax. 1, 2, relax. 3, 4, 5, 6, 7, 8. ಸ್ವಲ್ಪ ಸ್ಲೋ ಬಿಡೋಣ. 1, 2, 10, 11, 12. ಸೊ 12 ಕೌಂಟ್ಸ್ ಮಾಡಿದ್ದೀನಿ. ನೀವು ಇದನ್ನು ಇದೇ ಫಾರ್ಮಲ್ಲಿ, ಇದೇ ಪೊಸಿಷನಲ್ಲಿ ಇನ್ನೂ 3 ಸೆಟ್ ಮಾಡಿ. 12 ಇಂಟು 4 ಮುಗಿಯುತ್ತೆ. ಆವಾಗ ನಮ್ಮ ಬೈಸಿಪ್ಸ್ ಕಂಪ್ಲೀಟು 5 ವೇರಿಯೇಷನ್ನ ನೀಟಾಗಿ ಹೇಗೆ ಮುಗಿಸಿದ್ವಿ ಎಲ್ಲನೂ 4 ಸೆಟ್ ಮಾಡಿಕೊಂಡು 15 ಕೌಂಟ್ಸು ಅಥವಾ 12 ಕೌಂಟ್ಸು ಮುಗಿಸಿದ್ದೀವಿ. ಸೊ ಯು ಡನ್ ಫಾರ್ ದ ಬೈಸಿಪ್ಸ್ ಸೆಷನ್ಸ್ ಟುಡೇ. ಸೊ ಲೆಟ್ ಮೀ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ಟುಮಾರೋ. ನನ್ ಅದರ್ ಸ್ಯಾಟರ್ಡೆ, ಗೊತ್ತಲ್ಲ ಶನಿವಾರ ಏನು ಅಂತ, ಲೆಗ್ ಸೆಷನ್, ಕಿಲ್ಲಿಂಗ್ ಲೆಗ್ ಸೆಕ್ಷನ್ ಬರ್ತಾ ಇದೆ. ಸೊ ಸಿ ಟುಮಾರೋ ಲೆಗ್ ಸೆಷನ್ ಆ್ಯಂಡ್ ಗುಡ್ ಡೇ. ಥ್ಯಾಂಕ್ ಯು.